ಹಲೋ ನಮಸ್ತೆ ಗೈಸ್, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಇವಾಗ ಟೈಮ್ ಒಂದು ಎಷ್ಟು ಗೊತ್ತಾ? 1:15. ಸೌಂಡ್ ಕಮ್ಮಿ ಕೊಡ್ಮ, ನನಗೆ ಹೊಟ್ಟೆ ಉರ್ಸಕ್ಕಂತಾನೆ ಇದೆಯಲ್ಲಮ್ಮ ನೀನು. ಹೇ ಮಗನ ಮನೆಗೆ ಬಂದು ಮಗನಿಗೆ ಎಚ್ಚರಿಕೆ ಕೊಡಷ್ಟು ಸೊಕ್ಕೇನ ನಿನಗೆ ಗೊತ್ತಾ? ನಮ್ಮಪ್ಪ ಸ್ವಾಮಿ KR ಗೊತ್ತೇನ್ರಿ? ಲುಕ್ ಕೊಟ್ಟೋದಂದ್ರೆ ಏನೋ ಒಂದು ಅರ್ಥ ಇರುತ್ತೆ ಬಿಡಿ ಗೈಸ್. ಏನ್ ಎದ್ರಕೊಂಡ್ಬಿಡ್ತೀನಿ ನಾನು ನೀನ್ ನೋಡಿದ ತಕ್ಷಣ. ನಾವು ಬಂದಿದೀವಪ್ಪ, ನಾವಪ್ಪ ಸ್ವಾಮಿ KR. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 1:15. ಬೆಳಗ್ಗೆಯಿಂದನೂ ಗಿಫ್ಟ್ ವ್ಲಾಗು. ಸೊ ನಿಮಗೆ ಗಿಫ್ಟ್ ವ್ಲಾಗ್ ಇನ್ನೂ ಬಿಟ್ಟಿರಲಿಲ್ಲ, ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅದ್ರದ್ದು ಮಿನಿ ವ್ಲಾಗ್ ಮಾಡಿ ಅದೆಲ್ಲ ಮುಗಿಸಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 1.5 ಅವರ್ ಆಗುತ್ತೆ. ಅಲ್ಲೊಂದು ವೀಡಿಯೋ ಮಾಡೋಕೆ ಹೋಗ್ತಿರೋದು, ಒಂದು ಮದುವೆಗೆ ಹೋಗ್ತಾ ಇರೋದು. ಅಲ್ಲಿ ಹೋಗಿ ಒಂದು ವೀಡಿಯೋ ಮಾಡಬೇಕು ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ನಮ್ಮ ಲಡ್ಡು ಅನೀಶ್ ಕೂಡ ಬರ್ತಿದ್ದಾನೆ. ಅವನು ಕೂಡ ಕರ್ಕೊಂಡು ಈಗ ಹೊರಡಬೇಕು, ಟೈಮ್ ಆಗಿದೆ. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೊಂದೇನೆಂದರೆ, ನಾನು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಇನ್ಸ್ಟಿಟ್ಯೂಟ್ ಹತ್ರ ಹೋಗಬೇಕು. ಆ ಇನ್ಸ್ಟಿಟ್ಯೂಟ್ ಹತ್ರಕ್ಕೆ ಹೋಗ್ಬಿಟ್ಟು ಆ ಇನ್ಸ್ಟಿಟ್ಯೂಟ್ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿ ದೆನ್ ಅಲ್ಲಿಂದ ಜಾಗ ಬಿಟ್ಟು ಹೋಗ್ಬೇಕು. ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿದೆ. ಗಾಡಿ ಕೀ ತಗೊಂಡು ಟಕ್ 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 ಅಂತ ಹೊರಡ್ಬೇಡ. ಮದುವರೇ ಬಾಯ್ ಬಾಯ್. ಗೈಸ್ ನಮ್ಮ ಅಮ್ಮನ ಎಷ್ಟು ಇಷ್ಟಪಡ್ತಿರೋ ಗೊತ್ತಾ? ನಾವಮ್ಮ ಹಾಕಿರೋ ಕ್ರೀಮ್ನ ಇನ್ನೂ ಕೇಳ್ತಾ ಇದ್ರೆ ಅದನ್ನ ಇನ್ಫಾರ್ಮ್ ಮಾಡ್ತೀನಿ ನಾನು ಅದ್ರ ಬಗ್ಗೆ. ನೋಡಿ ನಮ್ಮಮ್ಮ ಈ ತರ ಬೆಳ್ಳಗ ಕಾಣನೆ ನಮ್ಮಪ್ಪ ಕೊಡ್ಸಿರೋ ಕ್ರೀಮ್ ಹೇಳ್ತೀನಿ ಗೈಸ್. ಅದ್ರ ಬಗ್ಗೆ ಹೇಳ್ತೀನಿ, ಆ ಕ್ರೀಮ್ ಬಗ್ಗೆ ಖಂಡಿತ ಹೇಳ್ತೀನಿ ಗೈಸ್. ಈ ಶೂ ಎಷ್ಟು ಸಖತ್ತಾಗಿದೆ ಅಂದರೆ ಅದ್ರ ತಕ್ಕನಂಗೆ ಹೆವಿ ಭಾರ ಇದೆ. ಒಟ್ನಲ್ಲಿ ನನಗೆ ತಗೊಂಡಿದ್ದು ವರ್ತಿದೆ ಅಂತ ಅನಿಸ್ತು. ಮಾಮ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್. ಓ ನಾನು ವಿಡಿಯೋ ಮಾಡ್ತೀನಿ ಅಂತ ನೀವು ಹಣೆ ಬಟ್ಟೆ ಎಲ್ಲ ಹಾಕೋ ಬಂದಿರೋದು. ಆಹಾ ಲೆಟ್ಸ್ ಗೋ. ಯಾಕ್ರೆ ಓಡ್ರು ತೂನೆ ಮೇರೆ ಕೋ ಮಾರ್ ದಿಯಾ ಉಡಿ ಬಾಬಾ ಐಸೆ ಕ್ಯೂ ಮಾರ್ತೆ ಹೋ ಮೇರೆ ಕೋ. ಸೊ ನಿಮಗೆ ಕ್ರೀಮ್ ಬಗ್ಗೆ ಹೇಳ್ತೀನಿ, ಅಂದರೆ ಸಂಜೆ ಹೇಳ್ತೀನಿ ಅಥವಾ ಮರ್ತೋಗ್ಬಿಟ್ರೆ ಗೊತ್ತಿಲ್ಲ, ನೆಕ್ಸ್ಟ್ ವ್ಲಾಗಲ್ಲ ಹೇಳ್ತೀನಿ ಅದು. ಬಟ್ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮೂರು ಹಾಸನ್ ಡಿಸ್ಟಿಕ್ಕು ಚನ್ನರಾಯಪಟ್ಟಣ ತಾಲೂಕು. ಅಲ್ಲಿ ಒಂದು ನಾವೀನ್ಯ ಕ್ಲಿನಿಕ್ ಅಂತ ಇದೆ. ಅದೊಂದೇ ಜಾಗದಲ್ಲಿ ಈ ಕ್ರೀಮ್ ಸಿಗೋದು. ಈ ಕ್ರೀಮ್ ಹೆಸರು ನನಗೆ ಗೊತ್ತಿಲ್ಲ, ಅಮ್ಮನ ಹತ್ರ ಕೇಳಬೇಕು. ನನ್ನ ಮನೆಗೆ ಈಗ ಟೈಮ್ ಆಗೈತೆ ಅಂತ ಹೊರಟ್ಬಿಟ್ಟಿದ್ದೀನಿ. ಮನೆಗೆ ಹೋದ್ಮೇಲೆ ಆ ಕ್ರೀಮ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ಲೆಟ್ಸ್ ಗೋ. ನಾನು ನಮ್ಮ ಚಿನ್ನಿನ ನಮ್ಮ ಬೇಬಿ ಇದನ್ನ ಮುಟ್ಟಿನೇ ನಾನು 5 ದಿನ ಆಗಿದೆ. 5 ದಿನದಿಂದ ಈ ಗಾಡಿ ಓಡಿಸೇ ಇರಲಿಲ್ಲ, ಬರೀ ಕಾರ್ ಓಡಿಸ್ಕೊಂಡು ಕೂತಿದ್ದೆ. ಇವಾಗ ಇದನ್ನ ತಗೊಂಡು ಹೋಗ್ತಾ ಇದ್ದೀನಿ ಆಫ್ಟರ್ 5 days. ಮಿಸ್ ಯು ಚಿನ್ನ ಮಿಸ್ ಯು, ಬೇಜಾರಾಗ್ಬೇಡ. ಐ ಆಮ್ ದೇರ್ ವಿತ್ ಹರ್. ಗೈಸ್ ನಮ್ಮ ಲಡ್ಡುನ ಪಿಕ್ ಮಾಡೋಣ ಅಂತ ಬಂದೆ. ಅಣ್ಣ ನಮಸ್ತೆ. ನಮಸ್ಕಾರ. ಏನ್ ಶಿಷ್ಯ ಮದ್ವೆಗೆ ಹೋಯ್ತೀನಿ ಅನ್ಬಿಟ್ಟೆ ಈ ರೇಂಜಿಗೆ ರೆಡಿ ಆಗಿ ಬಂದಿದ್ಯಲ್ಲೋ. ಬರ್ರಿ ಇಂತವೇ ನನಗೆ ಗೊತ್ತು ಹುಡುಗರು. ನನ್ನ ಮಗನೇ ಮದ್ವೆಗೆ ಹೋಯ್ತೀನಿ ಅನ್ಬಿಟ್ಟೆ ನೀನ್ ಹಿಂಗ್ ರೆಡಿ ಆಗಿರೋದು. ಕೆಲಸ ಇತ್ತು ಅಲ್ಲ, ಆಮೇಲೆ ಆಚೆ ಹೋಗ್ಬಿಟ್ಟು ಇವಾಗ ಬಂದಿದ್ದ. ಆದ್ರೂ ಮದ್ವೆಲಿ ಗೊತ್ತು ಬಿಡು, ಮಿಂಚಕ್ ಅಂತಾನೆ ನೀನ್ ಹುಟ್ಟಿದ ನನಗೆ ಗೊತ್ತು. ಶಿಷ್ಯ ಗೈಸ್ ಇವನು ಮದ್ವೆಲಿ ಇರೋ ಬಟರ್ಫ್ಲೈಸ್ ನ ನೋಡಕ್ಕೆ ಅಂತಾನೆ ಈ ರೇಂಜ್ ರೆಡಿ ಆಗಿ ಬಂದಿರೋದು. ಅದು ಗೊತ್ತಿರೋ ವಿಷಯನೇ ಇರ್ಲಿ, ಪರವಾಗಿಲ್ಲ. ಈ ಸಲ ಯಾವ್ಯಾವ ಬಟರ್ಫ್ಲೈಸ್ ನೋಡಿ ನನಗೆ ತಿಳಿಸ್ತಾನೋ ಇಲ್ಲ ನಿಮಗೆ ತಿಳಿಸ್ತಾನ ಅಂತ ನೋಡೋಣ. ನಂಗೆ ಯಾವ್ದು ಬಟರ್ಫ್ಲೈ ಗೈಸ್ ಲೆಟ್ಸ್ ಗೋ. ಇಲ್ಲಿಂದ ಒಂದು ಇನ್ಸ್ಟಿಟ್ಯೂಟ್ ಹತ್ರಕ್ಕೆ ಹೋಗ್ಬಿಟ್ಟು ಒಂಚೂರು ಮಾತಾಡಿ ದೆನ್ ಅಲ್ಲಿಂದ ಮದುವೆ ಹತ್ರಕ್ಕೆ ಹೋಗ್ಬೇಕು. ಹೋಗುವ ಬನ್ನಿ ಗೈಸ್. ಮೀಟಿಂಗ್ ಅಂತ ಹೇಳಿದ್ನಲ್ಲ ಅದೇ ಜಾಗ ಬಂದಿದ್ದೀನಿ. ಇವತ್ತು ನಾನು ಕೂಡ ವೈಟ್ ಟಿ ಶರ್ಟು ಬ್ಲೂ ಪ್ಯಾಂಟು ವೈಟ್ ಶೂ ಹಾಕಿದ್ದೀನಿ. ಇವನು ಕೂಡ ವೈಟ್ ಟಿ ಶರ್ಟು ಬ್ಲೂ ಪ್ಯಾಂಟು ವೈಟ್ ಶೂ. ನನ್ನ ತಮ್ಮ ಪುಣ್ಯಾತ್ಮ ಅಗ್ರಿ ಕೈ ಹಿಡಿಬೇಕೆಂದು. ಇಲ್ಲೊಂಚೂರು ಮಾತಾಡ್ಬಿಟ್ಟು ಹೋಗ್ಬೇಡ. ನನಗೆ ಗೊತ್ತು 100% ಇವನು ಬಟರ್ಫ್ಲೈಸ್ ನೋಡೋಕ್ಕೆ ಬಂದಿರೋದು. ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಇಷ್ಟು ಟೈಮ್ ಬಂದ್ಬಿಟ್ಟು 2:32. ಇವಾಗ ಒಂದು ಅರ್ಧ ಗಂಟೆನೋ ಒಂದು ಇತ್ತು ಮೀಟಿಂಗು, ಮಾತಾಡ್ಬಿಟ್ಟು ಈಗ ಹೊರಟಿದ್ದೀವಿ. ನಾನು ಇವನ್ ಜೊತೆ ಕುತ್ಕೊಂಡಾಗಲ್ಲ ನನಗೆ ಒಳ್ಳೆ ಟ್ವಿನ್ಸ್ ಬಂದಂಗೆ ಐತೆ ನನಗೆ. ಸೇಮ್ ಟ್ವಿನ್ಸು ಹಂಗೆ ಅನಿಸ್ತೈತೆ. ಆಮೇಲೆ ಇವನು ಅಣ್ಣ ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತವನೇ, ನನಗೆ ಹೆವಿ ನಗು ಬಂದೈತೆ. ಆದರೂ ಏನೋ ದಿಸ್ ಅನ್ಕೊಂಡು ಚೆನ್ನಾಗಿ ಮಾತಾಡ್ದ ಒಟ್ಟಿನಲ್ಲಿ. ಹೆಂಗ್ ಸದ್ಯಕ್ಕೆ ಏನು ಗೊತ್ತಾ, ಇಲ್ಲಿ ಏನಾದ್ರು ಮಾತಾಡ್ತಿರೋ ಟೈಮಲ್ಲಿ ನನಗೆ ಅಷ್ಟೊಂದು ಡೌಟ್ಸ್ಗಳೆಲ್ಲ ಬರಲ್ಲ. ಒಟ್ಟಲ್ಲಿ ನಾನು ವಿಡಿಯೋ ಮಾಡಾದ್ಮೇಲೆ ಏನಾದ್ರು ಒಂದು ಡೌಟ್ಸ್ ಇತ್ತು ಅಂದ್ರೆ ಅವಾಗ ತಿಳ್ಕೊತೀನಿ. ಇವ್ನು ಹಿಂಗಲ್ಲ, ಇಲ್ಲೇ ಫುಲ್ ತಿಳ್ಕೊಂಡು. ಯಾಕಂದ್ರೆ ಇವ್ನು ಇನ್ನೂ MBA ಇವಾಗ ಓದ್ತಾನಲ್ಲ ಆಫ್ಲೈನಲ್ಲಿ. ಪಾಪ ಕೆಲಸ ಬೇಕಾಗುತ್ತೆ ಅಣ್ಣಂಗೆ. ಕೆಲಸ ಇದ್ರೇನೆ ಜೀವನ ಅಲ್ವೇನಪ್ಪ. ಏನು ಮಾಡಪ್ಪ
ಹಾ ಏನ್ ಮಾಡೋದು ಮಾಡ್ಬೇಕು ಸ್ಟೂಡೆಂಟ್ ನಾವು. ಏನ್ ಮಾಡ್ತೀವಿ ಶಿಶಾ? ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಮಾಡ್ತೀಯಾ? ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ಇವಾಗ ಬಾಯ್ ಏನೇನ್ ಡೈಲಾಗ್ ಬಿಡ್ತು ಅನ್ಕರು. ಹೊರಟಿದೀವಿ ಮದ್ವೆಗೆ. ನಮ್ಮ ಹುಡುಗಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀನಿ. ಬಟರ್ಫ್ಲೈಸ್ ನ ನೋಡಕ್ಕೆ ನಮ್ಮ ಅನೀಶ್ನ ಕರ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ ಹೋದ್ಮೇಲೆ ಇರೋದು. ಲೆಟ್ಸ್ ಗೋ. ಫೈನಲಿ ಚೌಟ್ರಿ ಹತ್ರ ಬಂದ್ವಿ. ನೋಡಿ ಬಂದಿದ ತಕ್ಷಣ ಅಣ್ಣ ರೆಡಿ ಆಗ್ತಾನೆ. ಗೊತ್ತಾಯ್ತಾ ಗೈಸ್? ಕಳ್ಳ ಕಣ ಮಾರ್ರಯ್ಯ. ಗೈಸ್ ಈ ಚೌಟ್ರಿ ಎಲ್ಲೈತಂದ್ರೆ ಇದ್ರ ಮುಂದೆನೆ ಸಂಧ್ಯವ್ರ ಮನೆ, ಅವ್ರ ಮನೆ ಹಿಂದೆನೆ ಚೌಟ್ರಿ ಇರೋದು. ಅಲ್ಲಿಗೆ ಬಂದಿರೋದು ನಾವು. ಚೆನ್ನಾಗಿ ಕಾಣ್ತಿದ್ಯಾ ಬಿಡ ಶಿಶ, ಸಕ್ಕದಾಗ ಕಾಣ್ತಿದ್ಯಾ. ಶಿಸ್ತಿನ ನಾನು ನಮ್ಮ ಮನೆಯಿಂದ ಇಲ್ಲಿವರೆಗೂ ಬರ್ಬೇಕಾದ್ರೆ ಯಾವುದೇ ರೀತಿ ನನಗೆ ಬ್ಯಾಕ್ ಏನು ಅಂಡೇನು ನೋವ್ತಾ ಇರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಇವ್ ನೋಡಿಸ್ತಿದ್ದ, ಇವಾಗ ಗಾಡಿ ಇವ್ ನೋಡಿಸ್ದ. ನಾನು ಅವನ ಹಿಂದೆ ಕುತ್ಕೊಬಂದೆ. ಬೇಜಾನ್ ಉರಿತಿದೆ, ಬೇಜಾನ್ ನೋವ್ತಾ ಇದೆ. ಇಷ್ಟು ದಿನ ನನ್ಗೆ ಆಗ್ತಿರ್ಲಿಲ್ಲ, ಇವ್ನು ಬಂದಿದ್ದಕ್ಕೆ ಏನೋ ಆಯ್ತಿದೆ. ಇವಾಗ ನಾವಿಬ್ರು ವೈಟ್ ಹಾಕಿರೋದಕ್ಕೆ ಎಲ್ಲರೂ ನೋಡ್ಬಿಟ್ಟು ಏನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ನೋಡೋಣ, ಇವತ್ತು ಟ್ವಿನ್ನಿಂಗ್ ಆಗಿದ್ದೀವಿ ನಾವಿಬ್ರು. ಅಲ್ಲಿ ನೋಡಿ ನಾಯಿ. ಪವಿ ಪ್ಲೀಸ್ ಟೇಕ್ ಇನ್ಸೈಡ್. ನೀನು ಹೋಗು, ನಿಂಗೆ ಕಚ್ಚಲ್ಲ, ದೇವ್ರಾಣೆ ಕಚ್ಚಲ್ಲ. ಅದು ಬರೀ ಮನುಷ್ಯಗೆ ಮಾತ್ರ ಕಚ್ಚಲ್ಲ. ನಾನು ಹೋಗಲ್ಲಪ್ಪ, ನಾನು ಹೋಗಲ್ಲ. ಗೈಸ್ ಇದೊಂದು ನಾಯಿ ಆದ್ರೆ ಒಳಗಡೆ ಇನ್ನೊಂದು ನಾಯಿ ಐತೆ, ಅದನ್ನು ತೋರಿಸ್ತೀನಿ. ಎರಡು ನಾಯಿ ಕಚ್ಚುತ್ತೆ. ಹಾಯ್ ಗೈಸ್, ಆ ನಾಯಿ ಆ ಕಡೆ ಐತೆ. ಎಂತ ಸಾಂಬಾರ ನೋಡಿ. ಇದನ್ನ ನಾಯಿ ಆದ್ರೆ ಅದನ್ನ ನಾಯಿ. ಅಪ್ಪ ಒಳಗಡೆ ಮಿಸ್ ಕಣ, ಕರೆಕ್ಟ್ ಟೈಮಿಗೆ ಕಿಟಾಕಿದೆ. ಅಪ್ಪ ಜೀವ ಬಾಯ್ಕ್ ಬಂದಿದ್ದೀಗ. ಸೆಕ್ಯೂರಿಟಿ ಓಡ್ ಬಂದ್ಬಿಡ್ತು. ಹಾಯ್ ಹಿಂಗೆ. ಹಾಯ್ ಸಂಜೆ ಅವರೇ, ಪ್ಲೀಸ್ ವೆಲ್ಕಮ್ ಟು ಮೈ ವ್ಲಾಗ್. ಯಾ, ನಿಮ್ಮಿಂದ ವ್ಲಾಗ್ ಓಡಲ್ಲ, ಬ್ರೆಡ್ ರೋಸ್ಟಿಂದ ಹೋಗೋದು, ಬೇಜಾರಾಗಬೇಡಿ. ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಅಷ್ಟೇ ಸಂಧ್ಯಾ ಅವ್ರನ್ನ. ಅಜ್ಜಿ ಹಾಯ್, ತಾತ ಹಾಯ್. ಯಾರಿಂದ ಬ್ಲಾಗ್ ಓಡೋದು? ಪವಿ ಓನ್ಲಿ ಪವಿ. she gave you an offer. ವಾಟ್ ಆಫರ್? ಬ್ರೆಡ್ ರೋಸ್ಟ್ ಬೇಕಾ ಅಂತೆ. ಹೌದೌದು, ಬ್ರೆಡ್ ರೋಸ್ಟ್ ಬೇಕು. ಗೈಸ್, ನಾನು ಇಲ್ಲಿಗೆ ಬಂದಾಗೆಲ್ಲ ಅನ್ಕೊಂಡೆ ಯಾಕಂತ ಸಂಧ್ಯವ್ರಂತೂ ನನಗೆ ಬ್ರೆಡ್ ರೋಸ್ಟ್ ಕೊಡಲ್ಲ. ಸಂಧ್ಯವ್ರ ತಂಗಿ ಯಾವಾಗಲೂ ನಮಗೆ ಬ್ರೆಡ್ ರೋಸ್ಟ್ ಕೊಡ್ತಿರ್ತಾರೆ. ದೊಡ್ಡ ಗುಣ ನಿಮ್ದು, ಇವ್ರ ಥರ ಇಲ್ಲ. ಕಷ್ಟ ಜೀವಿ ಅಂತ ಅವತ್ತು ಹೇಳಿದ್ರಲ್ಲ, ಕರೆಕ್ಟ್ ಬಾತ್ ಸಿಗೆ. ಯಾಕ ಬರ್ತಾ ಊಟ ಮಾಡಿ ಗೊತ್ತು ಆಸೆ ಇದೆ ತಾನೇ ನಿಮ್ಗೆ? ಗೊತ್ತು, ಅವ್ರಿಗೆ ಬದುಕೋ ಆಸೆ ಇದೆ, ನಿಂತಾರಲ್ಲ. ಡಾಂಕಿ ವಾಟ್ ನೋ ಕಸ್ತೂರಿ ಸ್ಮೆಲ್. ಒಂದು ಸ್ವಲ್ಪ ಹೊತ್ತು ಇದ್ದು ಇವಾಗ ಟೈಮ್ ಒಂದು 5:30 ಹೋಗ್ತಾ ಇದ್ದೀನಿ ವಾಪಸ್ಸು ನಮ್ಮ ಚೌಟ್ರಿ ಹತ್ರಕ್ಕೆ. ಅವ್ರೊಬ್ರನ್ನ ನಾಯಿಂದ ಬಚಾವ್ ಮಾಡ್ತೀನಿ, ನೀನ್ ಕಚ್ಚಿಸ್ಕೊಂಡು ನಾಯಿಂದ. ಸರಿ ಹೋಗಮ್ಮ, ಹೋಗಿ. ಪವಿ ಇಸ್ ದೇರ್. ಅಷ್ಟೇ ವಾಪಸ್ ಬಂದ್ಬಿಟ್ರು ಗೈಸ್. ಪವಿ ಒಂಚೂರು ಬಿಸಿ ಇದ್ರು, ಅದಕ್ಕೋಸ್ಕರ ಇದು ಇಲ್ದೆ ಇವ್ರನ್ನ ಇವಾಗ ಕರ್ಕೊಂಡು ಹೋಗ್ತಿದ್ದೀನಿ ಕೆಳಗಡೆ. ಇವಾಗ ಈ ಕಡೆ ಬನ್ನಿ, ಈ ಕಡೆ ಬನ್ರಿ. ಶಿಶಾ ಕ್ಲೋಸ್ ಮಾಡಿ. ಶಿಶಾ ನನ್ನ ಮಗನ ಇರೋಲ್ಲೇ. ಒಂದೈತೆ. ಇಲ್ಲಿಂದ ಜಸ್ಟ್ ಮಿಸ್ಸು ಅಟ್ಟಾಡ್ಸ್ಕೊಂಡ್ ಬಂತು ನಾಯಿ.
ಅವನು ಕರೆಕ್ಟ್ ಟೈಮಿಗೆ ಏನಾದರೂ ಗೇಟ್ ಹಾಕಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ತೊಡೆ ಅದ್ರ ಬಾಯ ಒಳಗಡೆ ಇರ್ತಿತ್ತು. ಗೈಸ್ ಇವಾಗ ವಾಪಸ್ಸು ಚೌಟ್ರಿ ಹತ್ರ ಬಂದೆ. ಇವಾಗ ಸಂಧ್ಯವ್ರ ಮನೆ ಹತ್ರನೇ ಬಂದಿದ್ದೀನಲ್ಲ, ಅವರಿಗೆ ಒಂದು ಚಿಕ್ಕದಾಗಿ ಚಾಲೆಂಜ್ ಕೊಡೋಣ ಅಂತ ಅನ್ಕೊಂಡೆ. ಚಾಲೆಂಜ್ ನಿಮಗೆ ಕೊಡ್ತೀನಿ. ಇವಾಗ ಪಟ್ಟಂತ ನಿಮ್ಮ ಫೋನ್ ತೊಗೊಂಡು 500 ರೂಪಾಯಿ ನನಗೆ ಕಳಿಸಿ. ನಾನು ಕಳಿಸ್ತೀನಿ, ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಂದಮೇಲೆ ನಾನು ದೇವ್ರನ್ನೇ ಕಳಿಸ್ತೀನಿ. ಯು ಡಿಡ್ ಗ್ರೇಟ್ ಮಿಸ್ಟೇಕ್. ಇದರಲ್ಲಿ ಹುಡುಕಿದ್ರು ನಿಮಗೆ ಫೋನ್ ಪೇ, ಗೂಗಲ್ ಪೇ ಅದೇ ಐತಲ್ಲ ಇನ್ನೊಂದು ಫೋನಲ್ಲಿ ಐತೆ. ಏನಕ್ಕೆ ಚಿಂತೆ ಮಾಡ್ತೀರಾ? ಎಷ್ಟು? 500 ರೂಪಾಯಿ. ಅವರು 500 ರೂಪೀಸ್ ಕಳಿಸಿದ ತಕ್ಷಣ ಚಕ್ರಬಡ್ಡಿ ಎಲ್ಲ ಸೇರಿ ಎಲ್ಲ ಇರುತ್ತೆ. ವಾಪಸ್ ಹಾಂ ಸರಿ 50,000ನೇ ಕೊಡೋಣ. ಕೊಡ್ತೀನಿ ಗೈಸ್, ಕೊಡ್ತೀನಿ, ಚೆನ್ನಾಗೇ ಕೊಡ್ತೀನಿ. ಯಾಕೋ ಏನೋ ಮಿಸ್. ಏನು ಡೌಟ್ ಇಲ್ಲ ನಿಮ್ಗೆ, ಯಾಕೆ ನಾನು ಕೊಡ್ತೀನಿ, ನಿಮ್ಗೆ ವರಿ ಮಾಡ್ಕೊಂಬಿಡಿ ಗೈಸ್. ಇವಾಗ ಹೆಂಗಿದ್ರು ಬ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ 500 ರೂಪಾಯಿ ಕೊಡಿ ಅಂತ. ಆಬ್ವಿಯಸ್ಲಿ ಕಳಿಸ್ತಾರೆ. ಬಂತು ನನಗೆ ಟಕ್ ಅಂತ ಒಂದು ಮೆಸೇಜ್ ಬಂತು. ಫೈನಲಿ ಇವರು 500 ರೂಪಾಯಿನ ಕಳಿಸಿದ್ದಾರೆ. ಇವಾಗ ಏನ್ ಗೊತ್ತಾ, ನೀವು ನನಗೆ 500 ರೂಪಾಯಿ ಕಳಿಸಿದ್ದೀರಾ. ಸಿಂಪಲ್, ನಿಮಗೆ 10 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಅದರಲ್ಲಿ ಜಸ್ಟ್ ಒಬ್ಬರು ರ್ಯಾಂಡಮ್ ಬಾಯ್ ಪರ್ಸನ್ ಹತ್ರಕ್ಕೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ID ಇಸ್ಕೊಂಡ್ಬರ್ಬೇಕು. ಏನಾದರೂ 10 ನಿಮಿಷದಲ್ಲಿ ಏನಾದರೂ ಇಸ್ಕೊಬಂದ್ರೆ ನಿಮಗೆ ನಾನು ನಿಮ್ದು 500 ರೂಪಾಯಿ ಜೊತೆಗೆ 500 ರೂಪಾಯಿ ಕೊಡ್ತೀನಿ. ಇಫ್ ಏನಾದರೂ 5 ಮಿನಿಟ್ಸ್ ಒಳಗಡೆ ಏನಾದ್ರು ಇಸ್ಕೊಬಂದ್ರೆ 500 + 1000 ಕೊಡ್ತೀನಿ. ಡನ್. ಎರಡು ಆಗಿಲ್ಲ ಅಂದ್ರೆ ನನಗೆ 500 ರೂಪಾಯಿ ಸಿಗ್ತದೆ. ಅದಕ್ಕೆ ತಾನೇ ಫಸ್ಟ್ 500 ರೂಪಾಯಿ ಇಸ್ಕೊಂಡಿದ್ದು ನಾನು. ಸೊ ಗೈಸ್ ಇವಾಗ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವ್ರದ್ದು. ರೆಡಿ? 3 2 1 ಸ್ಟಾರ್ಟ್. ಟೈಮ್ ಸ್ಟಾರ್ಟ್. ಪರವಾಗಿಲ್ಲ. ಏನ್ ತಗೋಬೇಕು? ಇನ್ಸ್ಟಾ ಐಡಿನಾ? ಅಟ್ಲೀಸ್ಟ್ ಅದಾದ್ರು ಇನ್ಸ್ಟಾ ಐಡಿ ತಗೋಬೇಕಾ? ಇನ್ಸ್ಟಾ ಗೈಸ್ ನನ್ನ ಕರ್ತವ್ಯ ಟೈಮ್ ವೇಸ್ಟ್ ಮಾಡಿಸೋದು. ನೋಡೋಕೆ ಯಾರು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮದ್ವೆ ಆದ್ಮೇಲೆ ಹೆಂಗಿರ್ಬೇಕು ಹುಡುಗರು? ಎಷ್ಟಿದೆ ಟೈಮು? ಅಲ್ಲ ಊಟ ಮಾಡಿದ್ರಾ? ಊಟ ಹಾಯ್, ಚೆನ್ನಾಗಿದ್ದೀನಿ. ನೀವು ರಿಕವರ್ ಆದ್ರೆ ಆಕ್ಸಿಡೆಂಟ್ ಇಂದ? ಎಲ್ಲ ರಿಕವರ್ ಆಗಿದೆ. ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನಿಮ್ಮ ಇನ್ಸ್ಟಾ ಐಡಿ ಕೊಡ್ತೀರಾ ನನಗೆ? ಚಾಲೆಂಜ್. ಅದಕ್ಕೆ ರೂಲ್ ನಂಬರ್ 1, ನಿಮ್ಮ ಫ್ಯಾನ್ ಆಗಿರಬಾರ್ದು, ನಿಮ್ಮ ಫಾಲೋವರ್ ಆಗಿರ್ಬಾರ್ದು. ಇವಾಗ ಹೇಳಿದ್ರೆ ಅದಾಗಲ್ಲ, ಅದು ನಿಮ್ಮ ಫಾಲೋವರ್ ಕೊಡ್ತಾರೆ ಆಬ್ವಿಯಸ್ಲಿ. ಅಲ್ಲ ಆ ಫಾಲೋ ಅಲ್ಲ. ಈಗ ಹೆಂಗ್ ಕಂಡಿಡಿದ್ರಿ ನೀವು? ಹೆಂಗ್ ಕಂಡಿಡಿದ್ರಿ ಅವ್ರನ್ನ? ಅದೇ ಅಷ್ಟೇ ಅವ್ರ ಫಾಲೋವರ್ ಅವರು. ಇದು ಅಲ್ಲ ಸಂದೇವ್ರೆ, ಯಾಕೆ ಬೇಡವಾ? ಈಗ ಏನಕ್ಕೆ ನಿಲ್ಸ್ತಿರೋದು ಹೇಳು? ಏನಕ್ಕೆ ನಿಲ್ಸ್ತಿದ್ಯಾ? ಟೈಮ್ ವೇಸ್ಟ್ ಮಾಡ್ತಿದ್ಯಾ? ನಂಗೊಂದು ಹೆಲ್ಪ್ ಮಾಡ್ತೀರಾ? ಅವ್ರು ಮಾಡಲ್ವಂತೆ, ನಂಗೂ ಬೇಕಾಗಿಲ್ಲ. ಕಾರ್ ಪಾರ್ಕಿಂಗ್ ಹತ್ರ ಇದ್ರು. ನಾ ಸುಳ್ಳು ಹೇಳಲ್ಲ. ಟೈಮ್ ಎಷ್ಟಿದೆ ಹೇಳು? ಎಷ್ಟು ಮಿನಿಟ್ಸ್ ಇದೆ ಹೇಳು? ಒಂದಂತ ಕಂಪ್ಲೀಟ್ ಆದ್ಮೇಲೆ ಹೇಳ್ತೀನಿ. ಕಾರ್ ಪಾರ್ಕಿಂಗ್ ಹತ್ರ ಇದ್ರಪ್ಪ. ಕಾರ್ ಪಾರ್ಕಿಂಗ್ ಹತ್ರ ಇದ್ರಪ್ಪ. ಎಕ್ಸ್ಕ್ಯೂಸ್ ಮೀ, 1 ಸೆಕೆಂಡ್. ನಂಗೊಂದು ಹೆಲ್ಪ್ ಮಾಡ್ತೀರಾ? ನಿಮ್ಮ ಇನ್ಸ್ಟಾ ಐಡಿ ಕೊಡ್ತೀರಾ? ಬರೀ ಚಾಲೆಂಜ್ ಅಷ್ಟೇ. ಟೈಮ್ ನೋಡಪ್ಪ ಬೇಗ. ಇಲ್ಲ ಪ್ರಾಮಿಸ್ ಮಾಡಲ್ಲ. ಇನ್ಸ್ಟಾ ಐಡಿ ಸುಮ್ಮನೆ ಹೇಳಿ ಆಯ್ತು. ಮನು 24. ಡನ್. ಇಸ್ಕೊಳ್ಳಿ. ಏನು ಇಸ್ಕೊಂಡು ಏನು ಮಾಡಲಿ? ಪ್ರಾಪರ್ ಆಗಿ ಇಸ್ಕೊಳ್ಳಿ. ಪ್ರಾಪರ್ ಆಗಿ ಇಸ್ಕೊಳ್ಳಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಪ್ರಾಪರ್ ಆಗಿ ಇಸ್ಕೊಳ್ಳಿ. ನೋಡಿ ಅದನ್ನ. ಮೊಬೈಲಲ್ಲಿ ಇದೆ ನನ್ನ ಹತ್ರ. ಒಂದೇ ನಿಮಿಷ. ಫೋನ್ ಕೊಡು. ನನ್ನ ಹತ್ರ ಇಲ್ಲ ಫೋನು. ಅಪ್ಪ ಈಗ ಹೆಂಗಾರ ಇಸ್ಕೊಳ್ಳಿ ಅಪ್ಪ. ಈ ಫೋನ್ ಕೊಡು ಅವನಿಗೆ. ಪ್ರಾಪರ್ ಆಗಿ ಐಡಿ ತೀಸ್ಕೊಳ್ಳಿ. ನಿಮಗೆ ಗೊತ್ತಾಗಬೇಕಲ್ಲ ನಿಮ್ಮ ಮೊಬೈಲಲ್ಲಿ. ಗೈಸ್ ಫೈನಲಿ ಅವರು ಐಡಿ ಇಸ್ಕೊಂಡ್ರು. ಬಟ್ ನಾನು ಒಂದು ರೇಂಜಿಗೆ ಬಚಾವಾದೆಪ್ಪ. 1000 ರೂಪಾಯಿ ಕೊಡ್ಬೇಕಿತ್ತು ಶಿಷ್ಯ. 1000 ರೂಪಾಯಿ ಕೊಡ್ಬೇಕಿತ್ತು ಗೈಸ್. 5 ಮಿನಿಟ್ಸ್ ಮುಗ್ದೋಯ್ತು ಟೈಮು. ಜಸ್ಟ್ 500 ರೂಪೀಸ್ ಕೊಟ್ಬಿಡ್ತೀನಿ ಅಷ್ಟೇ. ಡನ್. ಥ್ಯಾಂಕ್ ಯು ಸೋ ಮಚ್. ಜಿಂಗಲಕ್ಕಿ ಬಾ.
ಗೈಸ್ ಪಾಪ ತುಂಬಾ ಕಷ್ಟಪಟ್ಟು ಏನೋ ಒಂದು ಹೆಸರನ್ನ ಹುಡುಕಿಯಲ್ಲ ಏನೇ ಟಾಸ್ಕ್ ಕೊಟ್ಟಿದ್ನೋ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಏನ್ ಟಾಸ್ಕ್ ಕೊಟ್ಟಿದ್ನೋ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ ನೀಟಾಗಿ. ಆದ್ರೆ ಫೈನಲಿ ಅವ್ರು 5 ನಿಮಿಷದ ಮೇಲ್ ಮಾಡೋರೆ. ನನಗೊಂದು ಖುಷಿ ಆಯ್ತು 5 ನಿಮಿಷದ ಮೇಲ್ ಮಾಡೋರಲ್ಲ ಅಂದ್ಬಿಟ್ಟು. ಈಗ ನಾನು ಅವರಿಗೆ 500 ರೂಪಾಯಿ ಕೊಡ್ತೀನಿ ಅಷ್ಟೇ. ವೆಲ್ ಡನ್ ಸಂಧ್ಯಾ ಅವರೇ, ಸೂಪರ್. ಸೊ ಇವಾಗ ನಾನು ನಿಮಗೆ ಎಷ್ಟು ಕಳಿಸ್ಬೇಕು? 500 ರೂಪಾಯಿ ಕಳಿಸ್ಬೇಕು. 500 ರೂಪಾಯಿ ತಾನೇ ಗೆದ್ರೆ? 1000 ರೂಪಾಯಿ. ಓಕೆ, ಮೋಸ ಎಲ್ಲ ಮಾಡೋಗಿಲ್ಲ. ಅದಕ್ಕೆ ಅವರಿಗೆ 1000 ರೂಪಾಯಿನ ಕಳಿಸ್ತಾ ಇದೀವಿ. ಏನೋ ಮಿಸ್ ಹೊಡಿತಿದ್ಯಲ್ಲ, ಆದ್ರೂ ನಂಗೆ ಡೌಟ್, ಏನೋ ಮಿಸ್ ಹೊಡಿತಿದೆ. ಏನು ಶಿಷ್ಯ, ಏನು ಮಿಸ್ ಹೊಡಿತಿದ್ದೆ? ಏನೋ ಮಾಡೋನು ಇವನು, ಏನೋ ಮಾಡ್ತಾನೆ ಇವನು. 500 ರೂಪಾಯಿ ಕಳಿಸ್ತಾನೆ ಅಷ್ಟೇ. 1000 ರೂಪಾಯಿ ಕಳಿಸ್ತೀನಿ. ಗೈಸ್ ಫೈನಲಿ ಡನ್. ಸಂಧ್ಯಾ ಅವರಿಗೆ ನಾನು 1000 ರೂಪಾಯಿ ಕಳಿಸಿದ್ದೀನಿ. ಓಕೆ ಗೈಸ್, ನನಗೆ ನಿಜವಾಗ್ಲೂ ಡಕ 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 ಅಂತಿತ್ತು. ಎಲ್ಲಿ ಇವರು 5 ಮಿನಿಟ್ಸ್ ಒಳಗಡೆ ಕೇಳ್ಬಿಡ್ತಾರೋ ಅಂದ್ಬಿಟ್ಟು ನಾನು ಅದಕ್ಕೆ ಅರ್ಧಕ್ಕರ್ಧ ಟೈಮ್ ವೇಸ್ಟ್ ಮಾಡ್ಸೋಕ್ಕೆ ನೋಡ್ತಿದ್ದೆ. ಇವರು ಕರೆಕ್ಟಾಗಿ 4 ಮಿನಿಟ್ಸ್ 30 ಸೆಕೆಂಡಲ್ಲಿ ಹೋಗಿ ಆ ಹುಡುಗನ ಅಪ್ರೋಚ್ ಮಾಡಿದ್ದೀರಾ. ಬೇಗ ಇನ್ಸ್ಟಾಗ್ರಾಮ್ ಐಡಿ ಇಸ್ಕೊಂಡಿಲ್ಲ ಅಲ್ಲಿ. He was very kind to me. Thank you so much. ಗೈಸ್ ಈ ಟಾಸ್ಕ್ನ ನಾನು ಅನೀಶ್ಗೆ ಕೊಡೋಣ ಅಂತ ಅನ್ಕೊಂಡೆ. ಆದ್ರೆ ಅನೀಶ್ ಅವರು ಬಚಾವ್ ಆಗ್ಬಿಟ್ರು. ಆದರೆ ಇವನು ಬಚಾವ್ ಆಗ್ಬಿಟ್ಟ, ನನಗೆ ಇವ್ರು ಹಾಕೊಂಡ್ರು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಇನ್ ಮೈ ಬ್ಲಾಗ್. ಥ್ಯಾಂಕ್ ಯು. ಸಿಗುವ ಮತ್ತೆ. ಟಾಟಾ. ಹಾಯ್ ಹೇಳಿ ಅಕ್ಕ. ಸೂಪರ್ ಅಕ್ಕ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಮದ್ವೆಗೆ ಬಂದ್ಮೇಲೆ ಅಣ್ಣ ಫುಲ್ಲು ಫೋಟೋ ಶೂಟು, ಬಟರ್ಫ್ಲೈಸ್ನ ವಾಚಿಂಗು, ಏನೇನೋ ಮಾಡ್ತವನೆ. ನಾನು ಆ ಗ್ಯಾಪಲ್ಲಿ ಮರ್ತೋಯ್ತಾ ಇದ್ದೀನಿ ನಾವು ವಿಡಿಯೋ ಎಲ್ಲ ತೋರಿಸೋದು. ಬಟ್ ಗ್ಯಾಪಲ್ಲಿ ಸೈಟ್ ಹೊಡಿತು ಕಣ್ಣು. ಈ ಒಂದು ವಿಡಿಯೋ ಐತೆ ಗೊತ್ತಾ, ಸ್ಪೆಕ್ಸ್ ಹಾಕೊಂಡ್ರೆ ಸೈಡ್ ಕಣ್ಣಲ್ಲಿ ನೋಡ್ತಾರಲ್ಲ, ಆ ಥರ ಇವನು ಹಂಗೆ ಮಾಡ್ತಾನೆ. ಗ್ಯಾಪಲ್ಲಿ ನೋಡ್ತಾನೆ. ಇಷ್ಟೊತ್ತು ಶೂಟ್ ಎಲ್ಲ ಮುಗಿಸಿ ಇವಾಗ ಊಟ ಮಾಡೋಕೆ ಬಂದಿದ್ದೀನಿ. ಒಂದು ಒಳ್ಳೆ ಭರ್ಜರಿ ಊಟ ಅಂದ್ಕೊಡಿ. ಅಣ್ಣನೂ ಸರಿಯಾಗಿ ಬಾರಿಸ್ತಾನೆ, ನಾನು ಈ ಕಡೆ ಬಾರಿಸ್ತಾ ಇದ್ದೀನಿ. ನನ್ನ ಮಗನೇ ಮಾನ ಮರ್ಯಾದೆ ಎಕ್ಸೆಟ್ರಾ ಏನಾದರೂ ಐತೆ ಶಿಷ್ಯ. ನನ್ನ ಬಿಟ್ಟು ನೀನು ಐಸ್ ಕ್ರೀಮ್ ತಿಂತೀಯಲ್ಲೋ ಶಿಷ್ಯ, ನನ್ನ ಫೇವ್ರೇಟು ಶಿಷ್ಯ. ಅದಕ್ಕೆ ನಿನ್ಗೋಸ್ಕರ ಒಂದು ಬಾಕ್ಸ್ ತೆಗ್ಸಿದ್ದೀನಿ. ನನ್ನ ಮಗನೇ ಬಿಟ್ಟು ಚಿಂಚಲು. ಅದೇ ಹೊಟ್ಟೆ ನೋವು ಬರುತ್ತಾ ನಾಳೆ ನಿನಗೆ? ಪಕ್ಕ ಹೊಟ್ಟೆ ನೋವು ಬರುತ್ತಾ? ನಾಳೆ ಕರ್ಕೊಂಡು ಹೋಗಲ್ಲ ನಿನ್ನ. ಬದುಕಲ್ಲ ನೀನು, ಬದುಕಲ್ಲ ನೀನು. ಊಟ ಎಲ್ಲ ತಿಂದಿದ್ದೆಲ್ಲ ಮುಗೀತು. ಇವಾಗ ನಮ್ಮ ಟ್ವಿನ್ನಿಂಗ್ ಆದ ನಮ್ಮ ಲಡ್ಡು ಇವಾಗ ಮನೆಗೆ ಹೋಗ್ತಾನೆ. ನಾನು ಇಲ್ಲೇ ಸ್ಟೇ ಆಗಬೇಕು. ಬಿಕಾಸ್ ನಾಳೆ ಬೆಳಗ್ಗೆನೇ 6 ಗಂಟೆಗೆ ಬಂದು ಇಲ್ಲೊಂದು ಶೂಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಗ್ಗೆ ಇದನ್ನೆಲ್ಲ ವೀಡಿಯೋ ಮುಗಿಸ್ಕೊಂಡು ಹೋಗಬೇಕು. ನನ್ನ ಗಾಡಿ ಏನಿದೆಯೋ ಅದನ್ನು ಅನೀಶ್ ತಗೊಂಡು ಹೋಗ್ತಾನೆ. ಆಮೇಲೆ ನಾನು ಮನೆಗೆ ಹೋಗ್ಬಿಟ್ಟು ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಆಮೇಲೆ ಅವ್ನು ನನ್ನ ಗಾಡಿ ತಂದು ಕೊಡ್ತಾನೆ. ಅವನಿಗೆ ಈಗ ಬೀಳ್ಕೊಡುವ ಸಮಯ ಅಷ್ಟೇ. ಬಾಯ್ ಬಾಯ್ ಶಿಷ್ಯ. ಬಾಯ್. ನೀನು ಹೆಂಗೆ ಹೋಗ್ತೀಯ ನನಗೆ ಗೊತ್ತಿಲ್ಲ. ನಾನು ಚಿನ್ನಿನ ಮಾತ್ರ ಸಖತ್ತಾಗಿ ಕರ್ಕೊಂಡು ಹೋಗ್ತೀನಿ. ನಾನು ಬೇಬಿನ ಚೆನ್ನಾಗಿ ಕರ್ಕೊಂಡು ಹೋಗು. ನನ್ನ ಬೇಬಿನೇನಾದರೂ ನೀನೇನಾದರೂ ಅತ್ಯಾಚಾರ ಮಾಡಿಬಿಟ್ರೆ ನೀನು, ಅದು ಇಷ್ಟಿಂದಿಂದ ಈ ಚಿನ್ನಿ ಸಣ್ಣ ಅಂಡಿರೋದು ಕುತ್ಕೊಂಡಿತ್ತು. ಇವಾಗ ಹುಷಾರಾಗಿ ಕರ್ಕೊಂಡು ಹೋಗಪ್ಪ. ಜಿಮ್ಗೆ ಹೋಗ್ತೀನಿ ಅಂದ್ಬಿಟ್ಟು ಜಿಮ್ಗೆ ಹೋಗಲ್ಲ. ಜಿಮ್ಗೆ ಹೋಗ್ತೀನಿ, ಆರಾಮಾಗಿ ಹೋಗ್ತೀನಿ. ಹುಷಾರಾಗಿ ಹೋಗು. ಬಾಯ್ ಬಾಯ್. ಟೇಕ್ ಕೇರ್. ಹುಷಾರ್. ತೇಜು ಬ್ರೋ ಲವ್ ಯು ಬ್ರೋ. ತೇಜು ಬ್ರೋ ಕೊಡಿ ಬ್ರೋ. ಇನ್ನೊಂದ್ಸಲಿ ಕೊಡಿ. ಕಂಗ್ರ್ಯಾಚುಲೇಷನ್ಸ್ ಫಾರ್ 70K. ಸಾರಿ, ಕಂಗ್ರ್ಯಾಚುಲೇಷನ್ಸ್ ಫಾರ್ 70K. ಕಂಗ್ರ್ಯಾಚುಲೇಷನ್ ಫಾರ್ 68K ಬ್ರೋ. 69 ಬ್ರೋ. ನಾಳೆ 70 ಬ್ರೋ. ಬಿಲೇಟೆಡ್ ವಿಡ್ಸ್ ನೋಡ್ಬಿಡಿ. ನಾನೇ ಹೇಳ್ಕೊತಾ ಇದ್ದೀನಿ. ವೆಲ್ಕಮ್ ಟು ವ್ಲಾಗ್ ಆ್ಯಂಡ್ ವೆಲ್ಕಮ್ ಟು ಎಂಡಿಂಗ್ ವ್ಲಾಗ್. ಗೈಸ್, ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಡೇರ್ ಚಾಲೆಂಜ್ ಆನ್ ಸ್ಪಾಟ್ ಅವಾಗ ಬಂದಿದ್ದು. ಯಾಕಂದ್ರೆ ಇನ್ನೂ ನನಗೆ 1 ಅವರ್ ಟೈಮ್ ಇತ್ತು. ಸೊ ಏನು ಟೈಮ್ ಇಲ್ಲ. ಟೈಮ್ ಇರೋ ಟೈಮಲ್ಲಿ ವ್ಲಾಗ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಯೋಚನೆಯಲ್ಲಿ ಏನೋ ಒಂದು ಡೇರ್ ಚಾಲೆಂಜ್ ಮಾಡಿದೆ. ಅನೀಶ್ ಮಾಡಬೇಕಿತ್ತು ಅಂತ ಅನ್ಕೊಂಡೆ, ಬಟ್ ಆಗಲಿಲ್ಲ. ದೆನ್ ಸಂಧ್ಯವ್ರಿಗೆ ಮಾಡಿದೆ ಅಷ್ಟೇ. ನಾಳೆ ಬರ್ತಿರೋ ವ್ಲಾಗು, ನಾಡಿದ್ದು ಬರ್ತಿರೋ ವ್ಲಾಗು ತುಂಬ ಒಳ್ಳೆ ವ್ಲಾಗ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತಂತ ಲೆಟ್ಸ್ ಸಿ. ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಮಚ್ ಲವ್ ಗೈಸ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.